ಇದೆಲ್ಲದರ ಮಧ್ಯೆ ಬರ ಪರಿಹಾರ, ಮೇಕೆದಾಟು, ಗ್ಯಾರಂಟಿ ವಿಚಾರವಾಗಿಯೂ ಕೂಡ ನಾಯಕರುಗಳ ನಡುವೆ ವಾಗ್ಯುದ್ಧ ಏರ್ಪಟ್ಟಿತ್ತು. ಕೇಂದ್ರ ಕೊಡ್ತಾ ಇರುವಂತ ದುಡ್ಡನ್ನೇ ಕಾಂಗ್ರೆಸ್ನವರು ಬರ ಪರಿಹಾರವಾಗಿ ಕೊಟ್ಟು ತಾವೇ ಕೊಡ್ತಾ ಇರೋದಾಗಿ ಸುಳ್ಳು ಹೇಳ್ತಿದ್ದಾರೆ ಅಂತ ಆರ್ ಅಶೋಕ್ ಹೊಸ ಬಾಂಬ್ ಸಿಡಿಸಿದ್ದಾರೆ. ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಬರ ಪರಿಹಾರ ಬಡಿದಾಟ. ದುಡ್ಡು ಕೇಂದ್ರದ್ದು, ರಾಜ್ಯದವರು ಹಂಚಿದ್ದಾರೆಂದ ಅಶೋಕ್. ಬರ ಪರಿಹಾರ, ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಬರ ಪರಿಹಾರ ಪಾಲಿಟಿಕ್ಸ್ ಜೋರಾಗಿದೆ. ಬರ ಪರಿಹಾರಕ್ಕಾಗಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದಕ್ಕೆ ಬಿಜೆಪಿ ಜೆಡಿಎಸ್ ನಾಯಕರು ಕೆಂಡವಾಗಿದ್ದಾರೆ. ಇವತ್ತು ವಾಗ್ದಾಳಿ ನಡೆಸಿದ ಆರ್ ಅಶೋಕ್, ಎಸ್ಡಿಆರ್ಎಫ್ ಫಂಡ್ನಿಂದ ಕೇಂದ್ರ ಸರ್ಕಾರ 670 ಕೋಟಿ ಬಿಡುಗಡೆ ಮಾಡಿದೆ. ಇದನ್ನೇ ರೈತರಿಗೆ ಪರಿಹಾರವಾಗಿ ನೀಡಿ ನಾವೇ ಹಣ ಕೊಟ್ಟಿದ್ದಾಗಿ ಹೇಳಿಕೊಳ್ತಿದ್ದಾರೆ ಅಂತ ಅಶೋಕ್ ಕಿಡಿಕಾರಿದ್ರು. ಇನ್ನು ಇದೇ ಮಾತಿಗೆ ಎಚ್ಡಿಕೆ ಸಹ ಧ್ವನಿಗೂಡಿಸಿದ್ರು. ಎಸ್ಡಿಆರ್ಎಫ್ ಹಣದಲ್ಲಿ ಈಗಾಗಲೇ 670 ಕೋಟಿ ರೂಪಾಯಿ ಹಣವನ್ನು ಕೇಂದ್ರ ಸರ್ಕಾರ 2 ಕಂತುಗಳಲ್ಲಿ ಬಿಡುಗಡೆ ಮಾಡಿದೆ. ರಾಜ್ಯ ಸರ್ಕಾರದ ಒಂದು ನಯಾ ಪೈಸೆ ಹಣನೂ ಅದರಲ್ಲಿಲ್ಲ. ಕೇಂದ್ರ ಸರ್ಕಾರ 2 ಕಂತಲ್ಲಿ ಎಸ್ಡಿಆರ್ಎಫ್ ಹಣವನ್ನು ಕೊಟ್ಟಿದೆ. ಅದನ್ನು ಮುಚ್ಚಿಟ್ಟು ನಾವೇ ಕೊಟ್ಟಿದ್ದೀರಿ 2000 ಅಂತ ಹೇಳ್ತಾ ಇದ್ದಾರೆ. ಯಾವ ಪರಿಹಾರ ಯಾವ ಥರ ಪರಿಹಾರ ಕೊಡಬೇಕು ನೋಡೋಣ. ಕೋರ್ಟಲ್ಲಿ ಏನಾಗುತ್ತೆ ಹಾಕೊಂಡವ್ರಲ್ವಾ. 18,000 ಕೋಟಿ ಕೊಡ್ಲಿಕ್ಕೆ ಸಾಧ್ಯವಾ? ದೇಶದ ಇತಿಹಾಸದಲ್ಲಿ ಸ್ವಾತಂತ್ರ್ಯ ಬಂದ ನಂತರ ಯಾವುದಾದ್ರೂ ರಾಜ್ಯದಲ್ಲಿ ಇದೇ ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿ ಇತ್ತಲ್ಲ 50 ವರ್ಷ, ಎಲ್ಲಾದರೂ ಕೊಟ್ಟಿದ್ದಾರೆ 18,000 ಕೋಟಿನ? ಕೇಳೋದಕ್ಕೂ ಒಂದು ಇತಿಮಿತಿ ಇರಬೇಕಲ್ವ. 25,000 ಕೋಟಿ ರೈತರು ಸಾಲ ಮನ್ನಾ ಮಾಡಿದಾಗ ಕೇಂದ್ರ ಸರ್ಕಾರ ಕೊಡಿ ಅಂತ ಕೇಳಿದ್ವ ನಾವು? ರಾಜ್ಯದಿಂದ ನಮ್ಮ ರಾಜ್ಯ ತೆರಿಗೆ ಹಣದಿಂದ ಕಟ್ಟಿಲ್ವ ನಾವು? ರೈತರು ಸಾಲ ಮನ್ನಾ ಮಾಡಲಿಲ್ವ? ಇವರು ಮಾಡಲಿಕ್ಕಾಗದೆ ಈ ಕೇಂದ್ರ ಸರ್ಕಾರದ ಕಡೆ ಪ್ರತಿಯೊಂದು ದಿನ ಗೊಟ್ಟು ಮಾಡಿ ತೋರಿಸ್ತಾ ಇರೋದು ನೋಡ್ತಾ ಇದ್ದೀವಿ. ಮೇಕೆದಾಟುಗಾಗಿ ಏನು ಕ್ರಮ ಕೈಗೊಂಡ್ರಿ ಎಂದ ಎಚ್ಡಿಕೆಗೆ ಡಿಕೆ ಡಿಚ್ಚಿ. ಈಗ ಮೇಕೆದಾಟಿಗೆ ಅವ್ರು ಏನು ಕ್ರಮ ತೆಗೆದುಕೊಂಡಿದ್ದಾರೆ? ನಮ್ಮ ನೀರು ನಮ್ಮ ಹಕ್ಕು, ನಮ್ಮ ನೀರು ನಮ್ಮ ಹಕ್ಕು ಅಂದ್ರಲ್ವೇ, ಅದನ್ನು ಬದಲಾವಣೆ ಮಾಡ್ಕೊಳ್ಳೋದು ಒಳ್ಳೇದು. ನಮ್ಮ ನೀರು ತಮಿಳುನಾಡಿನ ಹಕ್ಕು ಅತ್ತಾನೆ ಮಾಡ್ತಾರೆ. ಈಗ ಪೇಪರ್ ಪೆನ್ನು ಕೊಟ್ಟು ಜನ ಕುಮಾರಸ್ವಾಮಿ ಅವ್ರನ್ನ ಸೀರಿಯಸ್ ಆಗಿ ನಾವು ತಗೊಳ್ಳಲ್ಲ. ಯಾಕೆಂದ್ರೆ ಅವ್ರ ಮಾತಿಗೆ ಯಾವುದು ಸ್ಟ್ಯಾಂಡ್ ಆಗಲ್ಲ. ಇದು ನಾವೆಲ್ಲ ನೋಡಿದ್ದೀವಿ. ಈಗ ಕೊಟ್ಟಿರುವ ಗ್ಯಾರಂಟಿನೇ ತಡೆದುಕೊಳ್ಳಲು ಆಗ್ತಿಲ್ಲವೆಂದ ಎಚ್ಡಿಕೆ. ಕುಮಾರಸ್ವಾಮಿ ಏನ್ ತಾನೇ ಟೀಕೆ ಮಾಡಿಲ್ಲ ಹೇಳಿ ಅಂದ್ರು ಡಿಕೆ. ಇವತ್ತು ದಿನ ಕಾರ್ಯಕ್ರಮಗಳು ಅಂತ ಕೊಡ್ತಾ ಇದ್ದಿಲ್ಲ ಗ್ಯಾರಂಟಿ. ಏನೋ ಮತ್ತೀಗೇನೋ ಈಗ 25 ಗ್ಯಾರಂಟಿ ಅಂತಲ್ಲ. ಈ ಗ್ಯಾರಂಟಿಗೆ ತಡ್ಕೊಳಕ್ಕಾಯ್ತಿಲ್ಲ ಸರ್ಕಾರ ನಡೆಸಲಿಕ್ಕೆ. ಈಗ ಅದೇನೋ ಕೊಟ್ಕೊಂಡಿದ್ದೀರಲ್ಲ. ಈಗ ನೀವು ಸರಿಯಾದ ರೀತಿಯ ಆರ್ಥಿಕ ಹೊಣೆಗಾರಿಕೆಯನ್ನು ಮಾಡದೆ ಇವತ್ತು ಕೇಂದ್ರ ಸರ್ಕಾರದ ಮುಂದೆ ಪ್ರತಿನಿತ್ಯ ಹೇಳ್ತಾ ಇದ್ದೀರಿ. ಕುಮಾರಸ್ವಾಮಿ ಅವರಿಗೆ ಯಾರು ಟೀಕೆ ಮಾಡಿಲ್ಲ? ಕುಮಾರಸ್ವಾಮಿ ಅವ್ರ ಟೀಕೆ ಪ್ರಣಾಳಿಕೆ ಬಿಡಿ. 4 ಕ್ಷೇತ್ರದಲ್ಲಿ ಜೆಡಿಎಸ್ ಗೆಲ್ಲಲ್ಲ ಎಂದ ಡಿಕೆ. 4 ಕ್ಷೇತ್ರದಲ್ಲಿ ನಾವು ನಿಂತಿಲ್ಲ ಎಂದ ಎಚ್ಡಿಕೆ. ಬೆಂಗಳೂರು ಗ್ರಾಮಾಂತರವನ್ನು ಸೇರಿಸಿ ಜೆಡಿಎಸ್ 4 ಕ್ಷೇತ್ರ ಗೆಲ್ಲಲ್ಲ ಅಂತ ಡಿಕೆ ಭವಿಷ್ಯ ನುಡಿದ್ರು. ಇದಕ್ಕೆ ಪಂಚ್ ಕೊಟ್ಟ ಎಚ್ಡಿಕೆ, ನಾವು ನಿಂತಿರೋದೇ 3 ಕ್ಷೇತ್ರ, ಬಾಯಿ ತಪ್ಪಿ ಅವರ ಪರಿಸ್ಥಿತಿಯನ್ನ ಹೇಳಿಕೊಂಡಿದ್ದಾರೆ ಅಂತ ತಿವಿದಿದ್ದಾರೆ. ದೇವೇಗೌಡರು 4 ಸೀಟ್ ಹೇಳ್ತಾ ಇದಾರಲ್ಲ ಕೊಟ್ಟವ್ರಂತ, 4 ಸೀಟು ಗೆಲ್ಲಲ್ಲ. ಬಿಜೆಪಿ ಸೀಟು ನಮ್ದೇ ಸೀಟ್ ಅಂತ ಹೇಳ್ತಾವ್ರೆ. ಸೋ ಕಾನ್ಫಿಡೆಂಟ್ ಶುಡ್ ಹ್ಯಾವ್ ಕಂಟೆಸ್ಟೆಡ್ ಇನ್ ದಳ ಸಿಂಬಲ್. ಮಂಜುನಾಥ್ ಹೇಳಿದ್ದಾರೆ ಪಾಪ, ಅವರು ಇಬ್ರು ಸೇರಿ ತೀರ್ಮಾನ ಮಾಡಿದ್ರು. ನನಗೇನು ಗೊತ್ತಿಲ್ಲ, ಇರ್ಬೋದು. 28 ಕ್ಷೇತ್ರದಲ್ಲೂ 4 ಅಲ್ಲ 20. ನಾವು 4 ಕ್ಷೇತ್ರದಲ್ಲಿ ಜೆಡಿಎಸ್ ನಿಂತ ಇರೋಲ್ಲ. ನಮ್ಮ 3 ಅಭ್ಯರ್ಥಿಗಳನ್ನು ಸೇರಿಸಿ 28ಕ್ಕೆ 28 ಸ್ಥಾನ ಗೆಲ್ತೀವಿ ಅಂತ ಅವ್ರು ಹೇಳಿರೋದು. 4 ಕ್ಷೇತ್ರಕ್ಕೆ ಸೀಮಿತ ಆಗಲ್ಲ ಅಂತ ಅವ್ರು ಹೇಳಿರೋದು ಭವಿಷ್ಯ. ಅವ್ರು ತಪ್ಪಾಗೆಲ್ಲ ಮಾತನಾಡಬೇಕಾದ್ರೆ ಬಾಯಿ ತಪ್ಪು ಹೇಳಿದ್ದಾರೆ. ಹಾಸನ ತುಮಕೂರಲ್ಲಿ ನಾಯಕರ ಮುನಿಸು ಶಮನವಾಯ್ತಾ? ಇಷ್ಟು ದಿನ ಹಾಸನದಿಂದ ಅಂತರ ಕಾಯ್ದುಕೊಂಡಿದ್ದ ಪ್ರೀತಂ ಗೌಡ ಇವತ್ತು ಹಾಸನ ಅಖಾಡಕ್ಕಿಳಿದಿದ್ರು. ಪ್ರಜ್ವಲ್ ಫೋಟೋ ಇರದ ಕೇಂದ್ರದ ಬಿಜೆಪಿ ಸಾಧನೆ ಕರಪತ್ರ ಹಂಚಿ ಪ್ರಚಾರ ಮಾಡಿದ್ರು. ಆದ್ರೆ ಎಲ್ಲೂ ಪ್ರಜ್ವಲ್ ಹೆಸರು ಹೇಳದ ಪ್ರೀತಂ ಮೈತ್ರಿ ಅಭ್ಯರ್ಥಿ, ಎನ್ಡಿಎ ಅಭ್ಯರ್ಥಿ ಮತ್ತು ಮೋದಿ ಎನ್ನುತ್ತಲೇ ಪ್ರಚಾರ ಮಾಡಿದ್ರು. ಇನ್ನು ಇತ್ತ ಮಾಧುಸ್ವಾಮಿ ಬಿಜೆಪಿ ಬಿಡಲ್ಲ ಅಂತ ವಿ ಸೋಮಣ್ಣ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಮೋದಿಯವರ ಒಂದು ಫೇಸ್ ಕ್ಯಾಪ್ ಅನ್ನ ಕೊಟ್ಟಿದ್ದೀವಿ. ಪ್ರತಿಯೊಬ್ಬರು ಕೂಡ ನಾನು ಮೋದಿ ಅಂತ ಕೆಲಸ ಮಾಡಬೇಕಾದ್ರೆ ಇಲ್ಲಿ ವ್ಯಕ್ತಿ ಬರೋದಿಲ್ಲ. ಮುಂಚೆನೆ ಹೇಳಿದೆ, ವ್ಯಕ್ತಿಗಿಂತ ನಮಗೆ ಪಕ್ಷ ದೊಡ್ಡದು, ಪಕ್ಷಕ್ಕಿಂತ ದೇಶ ದೊಡ್ಡದು ಅಂತ. ವ್ಯಕ್ತಿ ಆದ್ಮೇಲೆ ನಮ್ಮ ಮೈತ್ರಿಕೂಟ, ಅದಾದ್ಮೇಲೆ ನಮ್ಮ ಪಕ್ಷ, ಅದಾದ್ಮೇಲೆ ನಮಗೆ ದೇಶ. ಮಾಧುಸ್ವಾಮಿಯವರು ಈಗಾಗಲೇ ನಾವು BJPಯನ್ನು ಬಿಡೋದಿಲ್ಲ ಅಂತ ಹೇಳಿದ್ದಾರೆ. ನನಗೆ ಆತ್ಮೀಯರು, ಬುದ್ಧಿವಂತರು, ನಮ್ಮ ಜೊತೆಲೇ ಇರ್ತಾರೆ.
ಅವರ ಕೆಲವು ಕಾರ್ಯಕರ್ತರು ಕೂಡ ಈಗಾಗಲೇ ಬಂದು ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ಕಲಬುರಗಿ ಲೋಕಸಭಾ ಕ್ಷೇತ್ರ ಗೆಲ್ಲೋಕೆ ರಣತಂತ್ರ ರೂಪಿಸಿರುವ ಬಿಜೆಪಿ ಮಾಲಿಕಯ್ಯ ಗುತ್ತೇದಾರ್ ಸಹೋದರನಿಗೆ ಗಾಳ ಹಾಕಿದೆ. ನಿತಿನ್ ಗುತ್ತೇದಾರ್ಗೆ ಮಣೆ ಹಾಕಿರುವ ಬಿಜೆಪಿ ಪಕ್ಷಕ್ಕೆ ಸೇರಿಸಿಕೊಂಡಿದೆ. ಬ್ಯೂರೋ ರಿಪೋರ್ಟ್, TV9